ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮನೆಯಲ್ಲಿ ಹೇಗೆ ಈಸಿಯಾಗಿ ತುಪ್ಪ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಹಾಲಿನ ಕೆನೆ, ಅಂದರೆ 20 ಡೇಸ್ದು ಹಾಲಿನ ಕೆನೆ ಇದೆ ಇದರಲ್ಲಿ. ಇದು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಫಸ್ಟ್ ನಾವು ಬಾಕ್ಸಲ್ಲಿ ಹಾಲಿನ ಕೆನೆ ಹಾಕಬೇಕಾದ್ರೆ 1 ಸ್ಪೂನ್ ಮೊಸರು ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಅಂದರೆ ಪ್ರತಿ ಸತಿ ಹಾಲಿನ ಕೆನೆ ಹಾಕಬೇಕಾದ್ರೆ ಅದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಹಾಲಿನ ಕೆನೆ ಅಂದರೆ ನಾವು ಸ್ಟೋರ್ ಮಾಡ್ಕೊಂಡಿರೋದು ಏನಾಗಲ್ಲ. 1 ಮಂತು ನಾವು ಸ್ಟೋರ್ ಮಾಡಿ ಇಡ್ಬೋದು. ಸೊ ಇದೇನು ಮಾಡಬೇಕು, ಇವಾಗ ಮಿಕ್ಸರಲ್ಲಿ ಹಾಕಿ ರುಬ್ಕೋಬೇಕು. ನೋಡಿ, ಇದು ನಾನು ಇವಾಗ ಮಿಕ್ಸರಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ಕೋಲ್ಡ್ ಇರಬೇಕು ಹಾಲಿನ ಕೆನೆ, ಅಂದರೆ ಕೋಲ್ಡ್ ಇದ್ದರೆ ಮಾತ್ರ ಅಂದರೆ ಬೆಣ್ಣೆ ಬೇಗ ಬರುತ್ತೆ. ಸೊ ನಾನಿದು ಇವಾಗ ಹಾಕ್ತಾ ಇದ್ದೀನಿ, ಎಲ್ಲನೂ ಹಾಕ್ತಾ ಇದ್ದೀನಿ. ಇದು ನೋಡಿ, ಇವಾಗ ನಾನು ಹಾಲಿನ ಕೆನೆ ಹಾಕಿದ್ದೀನಿ. 2 ಬಾಕ್ಸಲ್ಲಿರೋದು ಎಲ್ಲನೂ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಅನಿಸಿದ್ರೆ 2 ಸಲ ಮಾಡಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ಇವಾಗ ಇದು ನೀರು ಹಾಕ್ಕೋಬೇಕು, ಯಾಕಂದರೆ ತುಂಬ ದಪ್ಪ ಆಗುತ್ತದು. ಸೊ ನೀರು ಹಾಕ್ಕೊಂಡು ಇವಾಗ ಮಿಕ್ಸರಲ್ಲಿ ಹಾಕಿದ್ದೀನಿ. ಸೊ ಇವಾಗ ರುಬ್ಕೊಳ್ಳೋಣ. ನೋಡಿ, ಇದಿವಾಗ ರುಬ್ಕೊಂಡಿದ್ದೀನಿ. 2 ನಿಮಿಷ ರುಬ್ಕೊಂಡ್ರೆ ಸಾಕು. ಅಂದರೆ ನೀರು ಮಾತ್ರ ಮಧ್ಯ ಮಧ್ಯೆ ನೋಡಿಕೊಂಡು ಹಾಕಬೇಕು, ಆವಾಗ ಹಿಂಗಾಗುತ್ತೆ. ನೋಡಿ, ಇವಾಗ ಇದು ಬೆಣ್ಣೆ ಬಂದಿದೆ. ಸೊ ನಿಮಗೆ ಒಂದೇ ಸತಿ ಫುಲ್ ಆದರೆ ಅದು ಬೇಗ ಬರಲ್ಲ. ಸೊ 2 ಸತಿ ಹಾಕ್ಕೋಬೇಕು. ನಾನು 1 ಸತಿ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ. ಇಷ್ಟ ಹಿಂಗಾಗುತ್ತೆ. ನೋಡಿ, ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಸೆಕೆಂಡ್ ಟೈಮು ಆಗಿದೆ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಬರುತ್ತೆ. ನೋಡಿ, ಇವಾಗ ಬೆಣ್ಣೆ ಎಲ್ಲ ಇದಕ್ಕೆ ಹಾಕಿದ್ದೀನಿ. ಇದು ಇವಾಗ ಈ ರೀತಿ ಎಲ್ಲ ಅಂದರೆ ಅದು ಒಂದು ಕಡೆ ಒಟ್ಟು ಮಾಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ಅಂದರೆ ಸಪ್ರೇಟ್ ಮಾಡ್ಕೊಳ್ಳಿ ಬೆಣ್ಣೆ ಮತ್ತು ಇದರಲ್ಲಿರೋ ಮಜ್ಜಿಗೆ. ಅಂದರೆ ಮಜ್ಜಿಗೆ ಹುಳಿ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆಗಲ್ಲ ಯೂಸ್ ಮಾಡೋಕ್ಕೆ. ನೋಡಿ, ಹೀಗೆ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಇದು ನಾನು ಎಲ್ಲ ಒಂದು ಕಡೆ ಸಪ್ರೇಟ್ ಮಾಡಿದ್ದೀನಿ. ಇದು ನಾನು ಅಂದರೆ ಮಜ್ಜಿಗೆ ಯೂಸ್ ಮಾಡ್ತಾರೆ, ಯಾಕಂದರೆ 20 ಡೇಸ್ ಇದು ಸ್ಟೋರ್ ಮಾಡ್ಕೊಂಡಿರೋದಕ್ಕೆ, ಅದಕ್ಕೆ ಅದು ಹುಳಿ ಇರೋಲ್ಲ ಜಾಸ್ತಿ. ಸೊ ನಾನು ಇದು ಯೂಸ್ ಮಾಡ್ತಾಯಿಲ್ಲ. ನೀವು ಬೇರೆ ಏನಂದರೆ ನೀವು ಹೊರಗಡೆ ಗಿಡ ಇದ್ದರೆ ಅದಕ್ಕೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಎಸ್ಬೋದು. ಸೊ ನಾನಿವಾಗ ಇವಾಗ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಇವಾಗ ಬೆಣ್ಣೆ ನಾವೇನು ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ, ಇದು 4-5 ಸತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಇಲ್ಲದೇ ಸ್ಮೆಲ್ ಬರುತ್ತೆ. ಅಂದರೆ ಅದು ಮಜ್ಜಿಗೆ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದಕ್ಕೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ನೋಡಿ, ಇದು ಮಜ್ಜಿಗೆ ಇದ್ದಿದ್ದೆಲ್ಲ ಹೋಗುತ್ತೆ, ಅದಕ್ಕೋಸ್ಕರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಸತಿ ಆಯಿತು. ಸೆಕೆಂಡ್ ಟೈಮ್ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅಂದರೆ ಏನಾದರೂ ಸ್ಮೆಲ್ ಇದ್ದರೆ ಹೋಗಲಿ ಅಂತ ಉಪ್ಪು ಹಾಕ್ಕೊಂಡು ಮತ್ತೆ ಇವಾಗ ವಾಶ್ ಮಾಡಬೇಕು. ನೋಡಿ, ಉಪ್ಪು ಹಾಕಿದ್ಮೇಲೆ ಇದು ಒಂಚೂರು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಮತ್ತೆ ನೀರು ಹಾಕಬೇಕು. ನೋಡಿ, ಮತ್ತೆ ನೀರು ಹಾಕಿದ್ದೀನಿ. ನೋಡಿ, ಇದರಲ್ಲೆಲ್ಲ ಇರೋ ಮೊಸರೆಲ್ಲ ಸ್ವಲ್ಪ ಅಂದರೆ ಮಜ್ಜಿಗೆ ಎಲ್ಲ ಸ್ವಲ್ಪ ಹೋಗಿದೆ. ಅಂದರೆ 3rd ಟೈಮ್ ವಾಶ್ ಮಾಡ್ಕೊಳ್ತಾ ಇರೋದು ನಾನು ಇದು. ನೋಡಿ ಮತ್ತೆ ನೀರು ಹಾಕಿದ್ದೀನಿ. ನೋಡಿ, 4th ಟೈಮ್ ನೀರು ಹಾಕಿದ್ದೀನಿ. ನೋಡಿ, ಇದು ನಾನು ಇವಾಗ 5th ಟೈಮ್ ನೀರು ಹಾಕ್ತಾ ಇರೋದು. ನೋಡಿ, ಕ್ಲೀನಾಗಿ ಆಗಿದೆ, ಅಂದರೆ ಮಜ್ಜಿಗೆ ಒಂಚೂರು ಇಲ್ಲ ಇದರಲ್ಲಿ. ಇಷ್ಟು ವಾಶ್ ಮಾಡಿದರೆ ಸಾಕು. ಇದು ಕ್ಲೀನಾಗಿ ಅಂದರೆ ನೀರು ಇದ್ದಿದ್ದೆಲ್ಲ ತಕ್ಕೊಳ್ಳಿ, ಒಂಚೂರು ಇದಕ್ಕೆ ನೀರು ಇರಬಾರ್ದು. ನೋಡಿ, ಇವಾಗ ಆಗಿದೆ, ಅಂದರೆ ಕ್ಲೀನಾಗಿ ಇದು ವಾಶ್ ಆಗಿದೆ. ಇದು ಇವಾಗ ಏನು ಮಾಡಬೇಕಂದ್ರೆ ಗ್ಯಾಸಲ್ಲಿ ಇಟ್ಕೋಬೇಕಂದ್ರೆ ಗ್ಯಾಸಲ್ಲಿ ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ ತುಪ್ಪ ಆಗೋದಕ್ಕೆ. ಇದು ಬೆಣ್ಣೆ ಇವಾಗ ಇಡೋಣ ಗ್ಯಾಸಲ್ಲಿ. ನೋಡಿ, ಇವಾಗ ನಾನು ಗ್ಯಾಸಲ್ಲಿ ಇಟ್ಟಿದ್ದೀನಿ. ನೋಡಿ, ಗ್ಯಾಸಲ್ಲಿ ಇಟ್ಟ ತಕ್ಷಣ ಇದು ಸೈಡದೆಲ್ಲ ಮೆಲ್ಟಾಗಿ ಹೋಗುತ್ತೆ. ಅಂದರೆ ದೊಡ್ಡ ಅಂದರೆ ಹೈ ಫ್ಲೇಮಲ್ಲಿ ಇಡಬೇಡಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಇದು ತುಪ್ಪ ಅಂದರೆ ಮಾಡಬೇಕು. ಇವಾಗ ಹಿಂಗೆ ಮೆಲ್ಟ್ ಆಗ್ತಾಯಿದೆ ಇದು. ನೋಡಿ, ಇದು ಇವಾಗ ತುಪ್ಪ ಎಲ್ಲ ಮೆಲ್ಟ್ ಆಗಿದೆ, ಅಂದರೆ ಬೆಣ್ಣೆ ಎಲ್ಲ ಮೆಲ್ಟ್ ಆಗಿದೆ, ತುಪ್ಪ ಆಗ್ತಾಯಿದೆ.
ಇದರಲ್ಲಿ ಏನು ವೈಟ್ ಕಲರ್ ಇದೆಯಲ್ಲ ನೊರೆ ಅದೆಲ್ಲ ಹೋಗಬೇಕು. ಎಲ್ಲ ಹೋಗಿಬಿಟ್ಟು ಆವಾಗ ತುಪ್ಪ ಆಗಿದೆ ಅಂತ ಅರ್ಥ. ಸೊ ಇವಾಗ ಇದು ಮೆಲ್ಟ್ ಆಗ್ತಾಯಿದೆ. ಒಂದು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಒಂದು 15 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಆಮೇಲೆ ನಾವೇನು ಮಿಕ್ಸರೆಲ್ಲ ಇದೆಯಲ್ಲ, ಇದರಲ್ಲಿ ಏನು ಬೆಣ್ಣೆ ತಗೊಂಡಿದ್ವಲ್ಲ, ಇದೆಲ್ಲ ಆಯಿಲಿ ಆಗಿರುತ್ತೆ. ಇದು ಈಸಿಯಾಗಿ ಹೇಗೆ ಹೋಗುತ್ತೆ ಅಂದರೆ, ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಇದರಲ್ಲಿ ಯಾವುದೇ ಪಾತ್ರೆಗೆ ನೀವು ಬೆಣ್ಣೆ ಎಲ್ಲ ಮಾಡ್ಕೊಂಡಿದ್ರಲ್ಲ, ಹಾಕ್ಕೊಂಡಿದ್ರಲ್ಲ, ಅದೆಲ್ಲ ಬಿಸಿನೀರಲ್ಲಿ ಒಂದು ಸತಿ ತೊಳ್ಕೊಂಡು ಆಮೇಲೆ ಅಂದರೆ ಸೋಪಲ್ಲಿ ವಾಶ್ ಮಾಡಿದ್ರೆ ಕ್ಲೀನಾಗುತ್ತೆ. ಇದು ಇವಾಗ ತುಪ್ಪ ಆಗ್ತಾಯಿದೆ, ಲಾಸ್ಟ್ ಸ್ಟೇಜಲ್ಲಿದೆ. ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ, ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಇದರಲ್ಲಿ ಏನು ನೊರೆ ಇತ್ತಲ್ಲ ಅದೆಲ್ಲ ಹೋಗಿದೆ ಅಂದರೆ ಆಗಿದೆ ಅಂತ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಇದು ಟರ್ಮರಿಕ್ ಲೀವ್ಸ್, ಅರಿಶಿನ ಎಲೆ ಅಂದರೆ ನಾನು ಏನು ಡ್ರೈ ಮಾಡಿ ಇಟ್ಕೊಂಡಿರೋದು ಅದು ಹಾಕ್ತಾಯಿದ್ದೀನಿ. ಬೇಕಾದರೆ ಒಂದು ಏಲಕ್ಕಿನೂ ಹಾಕ್ಬೋದು ಸ್ಮೆಲ್ಗೆ, ಇಲ್ಲಾಂದರೆ ಇದು ಹಾಕ್ಕೋಬೋದು. ನಾನು ಇದು ಹಾಕ್ತಾಯಿದ್ದೀನಿ ಅಂದರೆ ಸ್ಮೆಲ್ ಬರುತ್ತೆ ಅಂತ. ಸೊ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಆಗಿದೆ ನೋಡಿ, ಇವಾಗ ಇದು ಆಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ ಗ್ಯಾಸು. ಇಷ್ಟ ಆದರೆ ತುಪ್ಪ ಆಗಿದೆ ಅಂತ ಅಂದರೆ ಇದರಲ್ಲಿರೋದು ಅಂದರೆ ನೊರೆ ಎಲ್ಲ ಹೋಗಿ ಇವಾಗ ಈ ರೀತಿ ಆಗುತ್ತೆ. ಇದು ಇವಾಗ ಏನು ಮಾಡಬೇಕಂದ್ರೆ, ಇದು ಸ್ವಲ್ಪ ಇವಾಗ ಬಿಸಿ ಇದೆ, ತಣ್ಣಗಾದ್ಮೇಲೆ ನಾವು ಒಂದು ಬಾಟಲಲ್ಲಿ ಹಾಕಿಡಬೇಕು. ಇಷ್ಟು ಮಾಡಿಕೊಂಡ್ರೆ ಆಯಿತು. ನೋಡಿ ತುಪ್ಪ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ, ಅಂದರೆ ಪೂರ್ತಿ ತಣ್ಣಗಾಗಿದೆ. ಇದೊಂದು ಬಾಟಲಲ್ಲಿ ಹಾಕ್ಕೊಳ್ಳೋಣ. ಬಾಟಲಲ್ಲಿ ಹಾಕ್ಕೊಳ್ಳಿ. ಅಂದರೆ ಇದು ಸೋಸ್ಕೊಂಡು ನಾನು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಒಳಗಡೆ ಕಪ್ದಿದ್ದಿರುತ್ತಲ್ಲ ಅದು ಬೀಳಬಾರ್ದು ಅಂತ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೋಬೇಕು ಫುಲ್ಲು. ನೋಡಿ ಹಿಂಗೆ ಹಾಕ್ಕೋಬೇಕು, ಅಂದರೆ ಇದು ಬೀಳಬಾರ್ದು ಅದಕ್ಕೆ. ಬಾಟಲಲ್ಲಿ ನೋಡಿ ಹಿಂಗೆ ಹಾಕ್ಕೋಬೇಕು. ಎಲ್ಲ ಹಿಂಗೆ ಹಾಕ್ತಾಯಿದ್ದೀನಿ ನೋಡಿ, ಈ ರೀತಿ ಆಗುತ್ತೆ. ಇವಾಗಿದು ಆಗಿದೆ. ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ.